ಉದ್ಯಮಿ ಲಕ್ಸುರಿ ಕಾರುಗಳ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡ ನಂತರದಲ್ಲಿ ತನಿಖೆಗಳು ನಡೀತಾ ಇದೆ. ಎಸ್ಐಟಿ ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ಕಾಲ್ ಸಿಡಿಆರ್ ಮಾಹಿತಿಯಲ್ಲಿ ಏನಾದರೂ ಪ್ರಮುಖವಾದಂತಹ ಅಂಶಗಳು ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇರೋದು. ಅದರ ಜೊತೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ತನಿಖೆ ಚುರುಕು. ಕಾಲ್ ಸಿಡಿಆರ್ ರಿಪೋರ್ಟ್ನಲ್ಲಿದೆ ಸ್ಫೋಟಕ ಸತ್ಯ. ಕಾನ್ಫಿಡೆಂಟ್ ಒಡೆಯ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿದೆ. ಲಕ್ಷುರಿ ಕಾರುಗಳ ಮಾಲೀಕ ಸಿಜೆ ರಾಯ್ ಕಾಲ್ ಸಿಡಿಆರ್ ರಿಪೋರ್ಟ್ ಪೊಲೀಸರ ಕೈಗೆ ಸಿಕ್ಕಿದೆ. ಉದ್ಯಮಿಯ ಅದೊಂದು ಚಟವೇ ಈಗ ಪೊಲೀಸರಿಗೆ ಮುಖ್ಯ ಸಾಕ್ಷಿಯಾಗಿದೆ. ಕಾರಣ ಸಿಂಪಲ್ ಅಂತ ಎಸ್ಐಟಿ ಸುಳಿವು ನೀಡಿದೆ. ಹಾಗಾದ್ರೆ ಸಿಜೆ ರಾಯ್ ಸಿಡಿಆರ್ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಸಿಡಿಆರ್ ರಿಪೋರ್ಟ್ನಲ್ಲೇನಿದೆ? ಸಿಜೆ ರಾಯ್ ಫೋನ್ ಕಾಲ್ ಟ್ರ್ಯಾಪ್ ಆಗಿತ್ತಾ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಡೈರೆಕ್ಟ್ ಕಾಲ್ನಲ್ಲಿ ರಾಯ್ ಸಂವಹನ ನಡೆಸುತ್ತಿರಲಿಲ್ಲ. ಪೊಲೀಸರಿಗೆ ವೆಬ್ ಕಾಲ್ ತಲೆನೋವಾಗಿದೆ. ಯಾರಿಗೆ ಕರೆ ಮಾಡಿದ್ರೂ ಅದು ವೆಬ್ ಕಾಲ್ ಆಗ್ತಿತ್ತು. ವೆಬ್ ಕಾಲ್ ಮುಖಾಂತರವೇ ಸಿಜೆ ರಾಯ್ ಸಂವಹನ ಮಾಡ್ತಿದ್ರು. ಟೆಕ್ನಿಕಲ್ ಟೀಮ್ನಿಂದ ವೆಬ್ ಹಂಟಿಂಗ್ ಪ್ರಕ್ರಿಯೆ ಶುರುವಾಗಿದೆ. URL ನಂಬರ್ ಮೂಲಕ ಲಿಸ್ಟ್ ತೆಗೆಯಲು ಯತ್ನ ಮಾಡ್ತಿದ್ದಾರೆ. ಪುಟಗಟ್ಟಲೆ ಪೇಪರ್ಗಳೇ ಎಸ್ಐಟಿ ಎವಿಡೆನ್ಸ್ ಆಗಿದೆ. ಸಿಜೆ ರಾಯ್ಗೆ ಏನೇ ನೆನಪಾದ್ರೂ ಅದನ್ನ ಕೈಗೆ ಸಿಕ್ಕ ಪೇಪರ್ಗಳಲ್ಲಿ ಬರೆದಿಡ್ತಿದ್ರು. ರಫ್ ಆಗಿ ಬರೆದು ತನ್ನ ಟೇಬಲ್ ಮೇಲೆ ಇಡ್ತಿದ್ರು. ತನ್ನ ಚೇಂಬರ್ಗೆ ಯಾರನ್ನೂ ಬಿಟ್ಟುಕೊಳ್ತಿರ್ಲಿಲ್ಲ. ಹೀಗಾಗಿ ರಾಶಿಗಟ್ಟಲೆ ಪೇಪರ್ಗಳು ಚೇಂಬರ್ನಲ್ಲಿದ್ವು. ಫೇಸ್ ರೆಕಾಗ್ನೈಸ್ ಮೂಲಕ ಅವರ ಕೊಠಡಿ ಭದ್ರವಾಗಿತ್ತು. ಅವರ ಫೇಸ್ ಬಿಟ್ಟು ಬೇರೆ ಯಾವುದೇ ವ್ಯಕ್ತಿಗೆ ಫೇಸ್ ರೆಕಾಗ್ನೈಸ್ ರಿಜಿಸ್ಟರ್ ಮಾಡಿಸಿರಲಿಲ್ಲ. ರಾಯ್ ಅವರ ಟೇಬಲ್ ಮೇಲಿದ್ದ ಅಥವಾ ಕೊಠಡಿಯ ವಸ್ತುಗಳು ಸೇಫ್ ಇದ್ದವು. ಇದೇ ಧೈರ್ಯದ ಮೇಲೆ ಆ ಕ್ಷಣದಲ್ಲಿ ಅನ್ನಿಸಿದ್ದನ್ನ ಅಲ್ಲಿರುವ ಪೇಪರ್ಗಳ ಮೇಲೆ ಬರೆದಿಡ್ತಿದ್ರು. ಅದೇ ಪೇಪರ್ಸ್ ಈಗ ಸಾವಿನ ಸ್ಪಷ್ಟ ಚಿತ್ರಣದ ಸುಳಿವು ನೀಡಲಿದೆ. ಟೇಬಲ್ ಮೇಲಿದ್ದ ಪೇಪರ್ಗಳನ್ನ ವಶಕ್ಕೆ ಪಡೆದು ಚೈನ್ ಲಿಂಕ್ಗಳನ್ನ ಎಸ್ಐಟಿ ತಲಾಶ್ ನಡೆಸುತ್ತಿದೆ. ಎಸ್ಐಟಿಯ ಸಿಂಪಲ್ ಕಾರಣವಾದ್ರೂ ಏನು ಅನ್ನೋದೇ ಕುತೂಹಲ. ಅಭಿಷೇಕ್ ಜೈಶಂಕರ್. ಪ್ರಖ್ಯಾತ ಉದ್ಯಮಿ ಲಕ್ಸುರಿ ಕಾರುಗಳ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡ ನಂತರದಲ್ಲಿ ತನಿಖೆಗಳು ನಡೀತಾ ಇದೆ. ಎಸ್ಐಟಿ ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ಕಾಲ್ ಸಿಡಿಆರ್ ಮಾಹಿತಿಯಲ್ಲಿ ಏನಾದರೂ ಪ್ರಮುಖವಾದಂತಹ ಅಂಶಗಳು ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇರೋದು. ಅದರ ಜೊತೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ತನಿಖೆ ಚುರುಕು. ಕಾಲ್ ಸಿಡಿಆರ್ ರಿಪೋರ್ಟ್ನಲ್ಲಿದೆ ಸ್ಫೋಟಕ ಸತ್ಯ. ಕಾನ್ಫಿಡೆಂಟ್ ಒಡೆಯ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿದೆ. ಲಕ್ಷುರಿ ಕಾರುಗಳ ಮಾಲೀಕ ಸಿಜೆ ರಾಯ್ ಕಾಲ್ ಸಿಡಿಆರ್ ರಿಪೋರ್ಟ್ ಪೊಲೀಸರ ಕೈಗೆ ಸಿಕ್ಕಿದೆ. ಉದ್ಯಮಿಯ ಅದೊಂದು ಚಟವೇ ಈಗ ಪೊಲೀಸರಿಗೆ ಮುಖ್ಯ ಸಾಕ್ಷಿಯಾಗಿದೆ. ಕಾರಣ ಸಿಂಪಲ್ ಅಂತ ಎಸ್ಐಟಿ ಸುಳಿವು ನೀಡಿದೆ. ಹಾಗಾದ್ರೆ ಸಿಜೆ ರಾಯ್ ಸಿಡಿಆರ್ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಸಿಡಿಆರ್ ರಿಪೋರ್ಟ್ನಲ್ಲೇನಿದೆ? ಸಿಜೆ ರಾಯ್ ಫೋನ್ ಕಾಲ್ ಟ್ರ್ಯಾಪ್ ಆಗಿತ್ತಾ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಡೈರೆಕ್ಟ್ ಕಾಲ್ನಲ್ಲಿ ರಾಯ್ ಸಂವಹನ ನಡೆಸುತ್ತಿರಲಿಲ್ಲ. ಪೊಲೀಸರಿಗೆ ವೆಬ್ ಕಾಲ್ ತಲೆನೋವಾಗಿದೆ. ಯಾರಿಗೆ ಕರೆ ಮಾಡಿದ್ರೂ ಅದು ವೆಬ್ ಕಾಲ್ ಆಗ್ತಿತ್ತು. ವೆಬ್ ಕಾಲ್ ಮುಖಾಂತರವೇ ಸಿಜೆ ರಾಯ್ ಸಂವಹನ ಮಾಡ್ತಿದ್ರು. ಟೆಕ್ನಿಕಲ್ ಟೀಮ್ನಿಂದ ವೆಬ್ ಹಂಟಿಂಗ್ ಪ್ರಕ್ರಿಯೆ ಶುರುವಾಗಿದೆ. URL ನಂಬರ್ ಮೂಲಕ ಲಿಸ್ಟ್ ತೆಗೆಯಲು ಯತ್ನ ಮಾಡ್ತಿದ್ದಾರೆ. ಪುಟಗಟ್ಟಲೆ ಪೇಪರ್ಗಳೇ ಎಸ್ಐಟಿ ಎವಿಡೆನ್ಸ್ ಆಗಿದೆ. ಸಿಜೆ ರಾಯ್ಗೆ ಏನೇ ನೆನಪಾದ್ರೂ ಅದನ್ನ ಕೈಗೆ ಸಿಕ್ಕ ಪೇಪರ್ಗಳಲ್ಲಿ ಬರೆದಿಡ್ತಿದ್ರು. ರಫ್ ಆಗಿ ಬರೆದು ತನ್ನ ಟೇಬಲ್ ಮೇಲೆ ಇಡ್ತಿದ್ರು. ತನ್ನ ಚೇಂಬರ್ಗೆ ಯಾರನ್ನೂ ಬಿಟ್ಟುಕೊಳ್ತಿರ್ಲಿಲ್ಲ. ಹೀಗಾಗಿ ರಾಶಿಗಟ್ಟಲೆ ಪೇಪರ್ಗಳು ಚೇಂಬರ್ನಲ್ಲಿದ್ವು. ಫೇಸ್ ರೆಕಾಗ್ನೈಸ್ ಮೂಲಕ ಅವರ ಕೊಠಡಿ ಭದ್ರವಾಗಿತ್ತು. ಅವರ ಫೇಸ್ ಬಿಟ್ಟು ಬೇರೆ ಯಾವುದೇ ವ್ಯಕ್ತಿಗೆ ಫೇಸ್ ರೆಕಾಗ್ನೈಸ್ ರಿಜಿಸ್ಟರ್ ಮಾಡಿಸಿರಲಿಲ್ಲ.
ರಾಯ್ ಅವರ ಟೇಬಲ್ ಮೇಲಿದ್ದ ಅಥವಾ ಕೊಠಡಿಯ ವಸ್ತುಗಳು ಸೇಫ್ ಇದ್ದವು. ಇದೇ ಧೈರ್ಯದ ಮೇಲೆ ಆ ಕ್ಷಣದಲ್ಲಿ ಅನ್ನಿಸಿದ್ದನ್ನ ಅಲ್ಲಿರುವ ಪೇಪರ್ಗಳ ಮೇಲೆ ಬರೆದಿಡ್ತಿದ್ರು. ಅದೇ ಪೇಪರ್ಸ್ ಈಗ ಸಾವಿನ ಸ್ಪಷ್ಟ ಚಿತ್ರಣದ ಸುಳಿವು ನೀಡಲಿದೆ. ಟೇಬಲ್ ಮೇಲಿದ್ದ ಪೇಪರ್ಗಳನ್ನ ವಶಕ್ಕೆ ಪಡೆದು ಚೈನ್ ಲಿಂಕ್ಗಳನ್ನ ಎಸ್ಐಟಿ ತಲಾಶ್ ನಡೆಸುತ್ತಿದೆ. ಎಸ್ಐಟಿಯ ಸಿಂಪಲ್ ಕಾರಣವಾದ್ರೂ ಏನು ಅನ್ನೋದೇ ಕುತೂಹಲ. ಅಭಿಷೇಕ್ ಜೈಶಂಕರ್. ಪ್ರಖ್ಯಾತ ಉದ್ಯಮಿ ಲಕ್ಸುರಿ ಕಾರುಗಳ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡ ನಂತರದಲ್ಲಿ ತನಿಖೆಗಳು ನಡೀತಾ ಇದೆ. ಎಸ್ಐಟಿ ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ಕಾಲ್ ಸಿಡಿಆರ್ ಮಾಹಿತಿಯಲ್ಲಿ ಏನಾದರೂ ಪ್ರಮುಖವಾದಂಥ ಅಂಶಗಳು ಇದೆಯಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇರೋದು. ಅದರ ಜೊತೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ತನಿಖೆ ಚುರುಕು. ಕಾಲ್ ಸಿಡಿಆರ್ ರಿಪೋರ್ಟ್ನಲ್ಲಿದೆ ಸ್ಫೋಟಕ ಸತ್ಯ. ಕಾನ್ಫಿಡೆಂಟ್ ಒಡೆಯ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿದೆ. ಲಕ್ಷುರಿ ಕಾರುಗಳ ಮಾಲೀಕ ಸಿಜೆ ರಾಯ್ ಕಾಲ್ ಸಿಡಿಆರ್ ರಿಪೋರ್ಟ್ ಪೊಲೀಸರ ಕೈಗೆ ಸಿಕ್ಕಿದೆ. ಉದ್ಯಮಿಯ ಅದೊಂದು ಚಟವೇ ಈಗ ಪೊಲೀಸರಿಗೆ ಮುಖ್ಯ ಸಾಕ್ಷಿಯಾಗಿದೆ. ಕಾರಣ ಸಿಂಪಲ್ ಅಂತ ಎಸ್ಐಟಿ ಸುಳಿವು ನೀಡಿದೆ. ಹಾಗಾದ್ರೆ ಸಿಜೆ ರಾಯ್ ಸಿಡಿಆರ್ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಸಿಡಿಆರ್ ರಿಪೋರ್ಟ್ನಲ್ಲೇನಿದೆ? ಸಿಜೆ ರಾಯ್ ಫೋನ್ ಕಾಲ್ ಟ್ರ್ಯಾಪ್ ಆಗಿತ್ತಾ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಡೈರೆಕ್ಟ್ ಕಾಲ್ನಲ್ಲಿ ರಾಯ್ ಸಂವಹನ ನಡೆಸುತ್ತಿರಲಿಲ್ಲ. ಪೊಲೀಸರಿಗೆ ವೆಬ್ ಕಾಲ್ ತಲೆನೋವಾಗಿದೆ. ಯಾರಿಗೆ ಕರೆ ಮಾಡಿದ್ರೂ ಅದು ವೆಬ್ ಕಾಲ್ ಆಗ್ತಿತ್ತು. ವೆಬ್ ಕಾಲ್ ಮುಖಾಂತರವೇ ಸಿಜೆ ರಾಯ್ ಸಂವಹನ ಮಾಡ್ತಿದ್ರು. ಟೆಕ್ನಿಕಲ್ ಟೀಮ್ನಿಂದ ವೆಬ್ ಹಂಟಿಂಗ್ ಪ್ರಕ್ರಿಯೆ ಶುರುವಾಗಿದೆ. URL ನಂಬರ್ ಮೂಲಕ ಲಿಸ್ಟ್ ತೆಗೆಯಲು ಯತ್ನ ಮಾಡ್ತಿದ್ದಾರೆ. ಪುಟಗಟ್ಟಲೆ ಪೇಪರ್ಗಳೇ ಎಸ್ಐಟಿ ಎವಿಡೆನ್ಸ್ ಆಗಿದೆ. ಸಿಜೆ ರಾಯ್ಗೆ ಏನೇ ನೆನಪಾದ್ರೂ ಅದನ್ನ ಕೈಗೆ ಸಿಕ್ಕ ಪೇಪರ್ಗಳಲ್ಲಿ ಬರೆದಿಡ್ತಿದ್ರು. ರಫ್ ಆಗಿ ಬರೆದು ತನ್ನ ಟೇಬಲ್ ಮೇಲೆ ಇಡ್ತಿದ್ರು. ತನ್ನ ಚೇಂಬರ್ಗೆ ಯಾರನ್ನೂ ಬಿಟ್ಟುಕೊಳ್ತಿರ್ಲಿಲ್ಲ. ಹೀಗಾಗಿ ರಾಶಿಗಟ್ಟಲೆ ಪೇಪರ್ಗಳು ಚೇಂಬರ್ನಲ್ಲಿದ್ವು. ಫೇಸ್ ರೆಕಾಗ್ನೈಸ್ ಮೂಲಕ ಅವರ ಕೊಠಡಿ ಭದ್ರವಾಗಿತ್ತು. ಅವರ ಫೇಸ್ ಬಿಟ್ಟು ಬೇರೆ ಯಾವುದೇ ವ್ಯಕ್ತಿಗೆ ಫೇಸ್ ರೆಕಾಗ್ನೈಸ್ ರಿಜಿಸ್ಟರ್ ಮಾಡಿಸಿರಲಿಲ್ಲ. ರಾಯ್ ಅವರ ಟೇಬಲ್ ಮೇಲಿದ್ದ ಅಥವಾ ಕೊಠಡಿಯ ವಸ್ತುಗಳು ಸೇಫ್ ಇದ್ದವು. ಇದೇ ಧೈರ್ಯದ ಮೇಲೆ ಆ ಕ್ಷಣದಲ್ಲಿ ಅನ್ನಿಸಿದ್ದನ್ನ ಅಲ್ಲಿರುವ ಪೇಪರ್ಗಳ ಮೇಲೆ ಬರೆದಿಡ್ತಿದ್ರು. ಅದೇ ಪೇಪರ್ಸ್ ಈಗ ಸಾವಿನ ಸ್ಪಷ್ಟ ಚಿತ್ರಣದ ಸುಳಿವು ನೀಡಲಿದೆ. ಟೇಬಲ್ ಮೇಲಿದ್ದ ಪೇಪರ್ಗಳನ್ನ ವಶಕ್ಕೆ ಪಡೆದು ಚೈನ್ ಲಿಂಕ್ಗಳನ್ನ ಎಸ್ಐಟಿ ತಲಾಶ್ ನಡೆಸುತ್ತಿದೆ. ಎಸ್ಐಟಿಯ ಸಿಂಪಲ್ ಕಾರಣವಾದ್ರೂ ಏನು ಅನ್ನೋದೇ ಕುತೂಹಲ. ಅಭಿಷೇಕ್ ಜೈಶಂಕರ್.